ನನಗೆ ಮೊದಲನೇ ಸಾರಿ ಹೋದಾಗ ಅಂದಾಜಿರಲಿಲ್ಲ ಬಿಜಾಪುರ ಅಂದರೆ ಯಾವ ರೀತಿ ಇದೆ ಏನು ಅಂತ ಕಲ್ಪನೆ ಇರಲಿಲ್ಲ. ಉಡುಪಿಯಿಂದ ಹೋಗುವ ಬಸ್ಸು ಬಾಗಲಕೋಟೆ ದಾಟಬೇಕಾದ್ರೆ ಒಂದು 4:30-5 ಗಂಟೆ ಸಮಯ, ಬೆಳಗಿನ ಜಾವ ನಾನು ಹೀಗೆ ಕಿಟಕಿಯಿಂದ ಎದ್ದು ನೋಡ್ತಾ ಇದ್ದೇನೆ, ಸಾಲಲ್ಲಿ ಗಂಡಸರು ಕೂತಿದ್ದಾರೆ. ನಾನು ಅಂದ್ಕೊಂಡೆ ಬಹುಶಃ ನನ್ನ ಸ್ವಾಗತಕ್ಕೆ ಇವರೆಲ್ಲ ಕೂತಿದ್ದಾರೇನೋ ಅಂತ. ಸ್ವಾಗತಕ್ಕೆ ಕೂತಿದ್ದಾರೇನೋ ಅಂದ್ಕೊಂಡು ನಾನು ಡ್ರೈವರ್ ಹತ್ರ ಹೇಳಿದೆ, ನಾನು ಈ ಬಸ್ಸಲ್ಲಿ ಇದ್ದೇನೆ ಅಂತ ಅವ್ರಿಗೆ ಗೊತ್ತಿಲ್ಲ, ನಾನು ಒಂಚೂರು ಕ್ಯಾಬಿನಿಗೆ ಬರಲಿ ಅಂದೆ. ಬನ್ನಿ ಮೇಡಮ್, ಏನಾಗಬೇಕು ಬನ್ನಿ ಅಂದೆ. ನಾನು ಕ್ಯಾಬಿನಿಗೆ ಬಂದು ಕೈ ಆಡಿಸಿದ್ರೆ ಯಾರೂ ನನ್ನ ಕಡೆ ನೋಡಲೂ ಇಲ್ಲ, ಅವ್ರ ಬಾಡಿಗೆ ಅವ್ರು ಕೂತ್ಕೊಂಡಿದ್ದಾರೆ. ಕೈಯಲ್ಲಿ ಒಂದು ಪ್ಲಾಸ್ಟಿಕ್ ಚೆಂಬು ಬೇರೆ ಇದೆ. ನಾನಂದ್ರೆ ಬಹುಶಃ ನಾನೀಗ ಚೂಡಿದಾರಲ್ಲಿದ್ದೇನೆ, ನನ್ನನ್ನು ಅವರು ಸೀರೆಯಲ್ಲಿ ನೋಡಿದ್ದು, ಹಾಗಾಗಿ ಪರಿಚಯ ಆಗಿರ್ಲಿಕ್ಕಿಲ್ಲ ಅಂತ ಸಭೆಗೆ ಹೋದ ತಕ್ಷಣ ಮೊದಲನೇದಾಗಿ ನಾನು ಹೇಳಿದೆ, ಆ ಬೆಳಗಿನ ಜಾವ 4:30 ಗಂಟೆ ಸಮಯದಲ್ಲಿ ನನ್ನ ಸ್ವಾಗತಕ್ಕಾಗಿ ಕಾದು ಕುಳಿತಂತಹ ಪುರುಷ ವರ್ಗರಿಗೆ ನನ್ನ ದೊಡ್ಡ ನಮಸ್ಕಾರ ಹೇಳುವಾಗ ಸಂಘಟಕರು ಅಪಕ್ಕಂತ ನನ್ನ ಸೀರೆ ಹೇಳಿದ್ರು. ಏನ್ ಮೇಡಮ್ ಅಂದ. ಅಲ್ಲ, ಅದು ಪ್ಲಾಸ್ಟಿಕ್ ಚೆಂಬು ಇಟ್ಕೊಂಡು ಅಷ್ಟು ಜನ ಕೂತಿದ್ರಲ್ಲ, ಅದು ಯಾರು ಅಂದೆ. ಅಲ್ಲ, ಅದು ಬೇರೆ ಕೆಲಸ ಮೇಡಮ್, ಅದು ನೀವು ಅದನ್ನೆಲ್ಲ ಕೇಳಬಾರ್ದು ಅಂದೆ. ನನಗೆ ಬಹಳ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ, ನಮ್ಮ ಉಡುಪಿಯಲ್ಲಿ ನಾವು ಒಂದು ವಾಶ್ರೂಮಿಗೆ ಹೋದ್ರೆ ಟ್ಯಾಪ್ ಬಿಟ್ಟರೆ ಮತ್ತೆ ಹೊರಗಡೆ ಬರ್ತಾನೆ ಆಫ್ ಮಾಡೋದು. ಅಂಥದ್ರಲ್ಲಿ ಇಷ್ಟು ಜನ ಗಂಡಸರು ಇಷ್ಟೊಂದು ಚೆಂಬಿನಲ್ಲಿ ತಮ್ಮ ಕೆಲಸ ಹೇಗೆ ಪೂರೈಸ್ತಾರೆ ಅನ್ನೋದು ಮಾತ್ರ ನನಗೆ ಬಂದಂತಹ ಡೌಟ್. ಹಾಗಾಗಿ ಇವತ್ತು ಮಾರ್ಗಿಗೆ ಬರುವಾಗ ನಿಧಾನವಾಗಿ ರಸ್ತೆಯಿಂದ ಹೊರಗೆ ನೋಡಿದ್ರೆ ಯಾರೂ ಕಾಣಲಿಕ್ಕೆ ಸಿಗಲಿಲ್ಲ. ಹಾಗಾದ್ರೆ ಸ್ವಚ್ಛ ಭಾರತದ ಎಫೆಕ್ಟ್ ಎಲ್ಲಿವರೆಗೆ ಆಗಿದೆ ಅನ್ನೋದಕ್ಕೆ ಬಹಳ ಖುಷಿ ಅನ್ನಿಸ್ತಾ ಇದೆ. ನಾವು ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇರುವಂತಹ ಒಂದು ಅಭ್ಯಾಸ ನಾವು ಇಟ್ಕೊಂಡ್ರೆ ನಿಜವಾಗಿಯೂ ಎಲ್ಲ ಜಗವು, ಇಡೀ ಪ್ರಪಂಚವೇ ಸ್ವಚ್ಛ ಅಂತ ಅನ್ನಿಸ್ತದೆ. ಸ್ವಚ್ಛ ಭಾರತಕ್ಕೆ ಒಂದು ನಿಜವಾದ ಒಂದು ಅರ್ಥ ಬರ್ತದೆ ಅಂತ ಹೇಳ್ತಾ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದಾಗೆ, ನಾನೊಬ್ಬ ಅತ್ಯಂತ ಸಾಮಾನ್ಯ ಮಹಿಳೆ, ಉಡುಪಿಯಲ್ಲಿ ದೋಸೆ ತೆಗೆದುಕೊಂಡು ಇಡ್ಲಿ ತಿಂದುಕೊಂಡಿದ್ದವಳು. ಅಂಥವನ್ನ ಈ ಒಂದು ದೊಡ್ಡ ಮತದಲ್ಲಿ ನಿಮ್ಮ ಎದುರುಗಡೆ ನಿಂತು ಮಾತಾಡಲಿಕ್ಕೆ ಹೇಳಿದ್ದಾರೆ ಅಂತ ಆದ್ರೆ ಬಹುಶಃ ಶಿವಭಕ್ತರ ಅಂದ್ರೆ ನಮ್ಮೂರ ಕ್ಷೇತ್ರಪಾಲನಾಗಿರುವಂತಹ ಅನಂತೇಶ್ವರ ಚಂದ್ರೇಶ್ವರ